ಮಾಲೂರು ತಾಲೂಕು ಸೌಧದ ಸಭಾಂಗಣದಲ್ಲಿ ಮಹಾಯೋಗಿ ವೇಮನರ 512ನೇ ಜಯಂತಿಯನ್ನು ತಾಲೂಕು ಆಡಳಿತ ರೆಡ್ಡಿ ಜನಸಂಘದಿಂದ ಆಚರಿಸಲಾಯಿತು. ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ವೇಮನರು ರಚಿಸಿದ ಪದ್ಯಗಳು ಮಾನವನ ಜೀವಿತದಲ್ಲಿ ತೊಡಗಿಸಿಕೊಳ್ಳುವ ರತ್ನಗಳಾಗಿವೆ ಎಂದರು. ಕವನಗಳು, ತತ್ವಪದಗಳು ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ಹೀಗಾಗಿ ವೇಮನರ ಸಾಹಿತ್ಯ ಎಲ್ಲಾ ಭಾಷೆ ಸಾಹಿತ್ಯಗಳನ್ನು ಶ್ರೀಮಂತಗೊಳಿಸಿದೆ. ಇಂತಹ ಸಾಹಿತ್ಯವನ್ನು ಕಿರು ಪುಸ್ತಕದಲ್ಲಿ ಮುದ್ರಿಸಿ ಶಾಲಾ ಕಾಲೇಜಿನ ಮಕ್ಕಳಿಗೆ ವಿತರಿಸಿ ಅವರ ಆದಿಯನ್ನು ಪಾಲನೆ ಮಾಡಬೇಕು ಎಂದರು. ಯಾರೇ ಮನೆಯರು ಅವತ್ತೇ ಇದಿರಲಿಲ್ಲ. ಅದೆಲ್ಲ ಅನುಸರಿಸಿಕೊಂಡು ಅದೆಲ್ಲ ಹೋದಾಗ ಮಾತ್ರ ನಾವು ನೆಮ್ಮದಿ ಜೀವನವನ್ನು ಸಾಗಿಸಬಹುದು ಅಂತ ನಾವೆಲ್ಲರೂ ಕೂಡ ಆ ಮನೆಯ ಹಾದಿಯಲ್ಲಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ತುಂಬ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಇನ್ನು ಈ ವೇಳೆ ತಹಶೀಲ್ದಾರ್ ಕೆ ರಮೇಶ್, ಪುರಸಭಾ ಸದಸ್ಯ ಎಂವಿ ವೇಮನ, ಮಾಜಿ ಸದಸ್ಯ ಹನುಮಂತರೆಡ್ಡಿ, ಆನೆಪುರ ಹನುಮಂತಪ್ಪ, ಎಪಿಎಂಸಿ ಮಾಜಿ ಅಧ್ಯಕ್ಷ ಜಗದೇನಹಳ್ಳಿ ಶ್ರೀನಿವಾಸರೆಡ್ಡಿ, ಎಸ್ವಿ ಗೋವರ್ಧನ ರೆಡ್ಡಿ, ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ಮುಖ್ಯಾಧಿಕಾರಿ ಪ್ರದೀಪ್, ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, ಬಿಇಒ ಚಂದ್ರಕಲಾ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.